ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲಿಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನಂತ ಹೇಳಿದರೆ, ಸೊ ನಾನು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಮನೇಲೆ. ಸೊ ಹಾಗಾಗಿ ಹೇರ್ ಆಯಿಲ್ನ ನಾನು ಮನೇಲೇ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ, ಡ್ಯಾಂಡ್ರಫ್ ಏನು ಮಾಡಬೇಕು, ಹಾಗೆ ಹೇರ್ ಸ್ಮೂತ್ ಆಗಬೇಕು ಅಂದರೆ ಏನು ಮಾಡಬೇಕು. ಸೊ ನನ್ನ ಹೇರ್ ಕಂಡೀಷನ್ ಫಸ್ಟ್ ಹೇಗಿತ್ತು, ಈಗ ಹೇಗಿತ್ತು, ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಮನೇಲೇ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಆ್ಯಡ್ ಮಾಡಿ ಹೇರ್ ಆಯಿಲ್ನ ಮನೇಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇರ್ ಗ್ರೋತ್ ಆಗಲಿ, ಹೇರ್ ಫಾಲ್ ಆಗಲಿ, ಹಾಗೆ ಡ್ಯಾಂಡ್ರಫಿಗಾಗಲಿ ಈ ಹೇರ್ ಆಯಿಲ್ ಏನಿದೆ ಇದು ತುಂಬ ಬೆನಿಫಿಟ್ಸ್ ಕೊಡುತ್ತೆ. ಸೊ ಹಾಗಾಗಿ ನೀವು ಕೂಡ ಮನೇಲೇ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಇಲ್ಲಿ ಬೈ ಮಾಡಿ ತೊಗೊಳೋದಕ್ಕಿಂತ ಆಯುರ್ವೇದಿಕ್ ಅದು ಇದು ಅಂತ. ಸೊ ನೀವು ಕೂಡ ಮನೆಯಲ್ಲೇ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿಕೊಂಡ್ರೆ ನಿಮ್ಮ ಹೇರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಆ್ಯಂಡ್ ಹೇರ್ ಥಿನ್ನಿಂಗ್ ಆಗೋದು ಬೇಗ, ಇದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಹಾಗೆ ಗ್ರೇ ಹೇರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಬಂದರೆ, ಸೊ ಇದನ್ನು ನಮ್ಮ ರೊಟೀನ್ ಮಾಡಿಕೊಂಡ್ರೆ ಯಾವಾಗ್ಲೂ, ಸೊ 1.5 ಮಂತ್ ಅಥವಾ 1 ಮಂತ್ ಒನ್ಸ್ ನಾವು ಈ ಹೇರ್ ಆಯಿಲ್ನ ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ, ಸೊ ನಮಗೆ ಯಾವುದೇ ಥರದ ಹೇರ್ ಫಾಲ್ ಆಗಲಿ, ಡ್ಯಾಂಡ್ರಫ್ ಆಗಲಿ ಇರಲ್ಲ. ಸೊ ನಾನು ಕೂಡ ಅದೇ ಥರ ಡಿಸೈಡ್ ಮಾಡಿ ಇನ್ನು ಹೇರ್ ಆಯಿಲ್ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಸೊ ನಾನು ಹೇರ್ ಆಯಿಲ್ನ ಮನೇಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ನಾನು ನೆಕ್ಸ್ಟ್ ಈಗ ಹೇಳ್ತೀನಿ. ಸೊ ಏನೇನೆಲ್ಲ ತೊಗೊಬೇಕು ಅಂತ ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ಹೇರ್ ಆಯಿಲ್ನ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ನೋಡೋಣ ಇವಾಗ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ನ ನಾವು ಹೇರ್ ಆಯಿಲ್ನ ಪ್ರಿಪೇರ್ ಮಾಡೋಕ್ಕೆ ಅಂತ ನೋಡೋಣ. ಹೇಳಿದಾಗ ಏನೇನೆಲ್ಲ ತೊಗೊಂಡಿದ್ದೀನಿ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಏನೇನೆಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಫಸ್ಟು ಇಲ್ಲಿ ನೀವು ಪ್ಯೂರ್ ಕೊಕೊನಟ್ ಆಯಿಲ್ನ ಬೇಕಿದ್ರೆ ತೊಗೊಳ್ಬೋದು. ನಾನಿಲ್ಲಿ ಪ್ಯಾರಾಚೂಟ್ ಅವ್ರು ತೊಗೊಳ್ತಿದ್ದೀನಿ. ಸೊ 300 ml ಇದು ಫುಲ್ ಇದೆ. ಸೊ ಇದು ಹಾಫ್ ಇದೆ. ಸೊ ಅದಕ್ಕೋಸ್ಕರ ಒಂದು 1/2 ಲೀಟರ್ ಅಷ್ಟು ಮಾಡ್ತಿದ್ದೀನಿ. ನಾನು ಸ್ವಲ್ಪ ಆಲ್ಮಂಡ್ ಬೇಕಿದ್ರೆ ಹಾಕೊಬೋದು. ಸೊ ನಾನು ಆಲ್ಮಂಡ್ ಆಯಿಲ್ ಇತ್ತು, ಸೊ ಇಷ್ಟಿದೆ. ಸೊ ಈ ಆಲ್ಮಂಡ್ ಆಯಿಲ್ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಅದಾದಮೇಲೆ ಸೊ ಇದು ನ್ಯಾಚುರಲ್ ಆಲೋವೆರಾ ನಾನು ತೊಗೊಂಡಿದ್ದೀನಿ. ಸೊ ಲೊಳೆ ರಸ ಅಂತ ಏನು ಹೇಳ್ತೀವಿ. ಸೊ ಇದು ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಥವಾ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. ಸೊ ಇಲ್ಲಿ ಒಂದು ದಪ್ಪ ಈರುಳ್ಳಿ ಅಥವಾ ಒಂದು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಅದಾದಮೇಲೆ ನಾನು ಆನ್ಲೈನಲ್ಲಿ ರೋಸ್ಮೆರಿ ತರಿಸಿದ್ದೆ. ಸೊ ರೋಸ್ಮೆರಿ ಏನಿದೆ, ಇದೊಂದು ಕಪ್ ರೋಸ್ಮೆರಿ ಇದೆ. ಸೊ ಸ್ವಲ್ಪ ಫ್ರೆಶ್ ಆಗಿದೆ. ಸೊ ಇಲ್ಲಿ ಒಂದು 4ರಿಂದ 5 ಇದನ್ನು ಅಂಟ್ವಳ್ಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಈ ಅಂಟ್ವಳ್ಕಾಯಿ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಸೋಪ್ ಏನಿರಲಿಲ್ಲ, ಅದಕ್ಕೋಸ್ಕರ ಇವಾಗಲೂ ಅಷ್ಟೇ ನಾವು ಶಾಂಪೂ ಇನ್ಸ್ಟೆಡ್ ಆಫ್ ಶಾಂಪೂ ಫಸ್ಟ್ ವಾಶ್ನ ನಾವು ಇದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಬೇಗ ನಮ್ಮ ಆಯಿಲ್ ಏನಿದೆ ಅದು ಹೋಗುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ಲವಂಗ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಲವಂಗ ತೊಗೊಂಡಿದ್ದೀನಿ. ಹಾಗೆ ಒಂದು ಕಪ್ ಫುಲ್ಲು ಕರಿಬೇವು ತೊಗೊಂಡಿದ್ದೀನಿ. ಅದಾದಮೇಲೆ ದಾಸವಾಳದ ಎಲೆ ಎಷ್ಟು ತೊಗೊಂಡಿದ್ದೀನಿ, ಒಂದು ಹ್ಯಾಂಡ್ಫುಲ್ಲಷ್ಟು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಮತ್ತು ದಾಸವಾಳ ಹೂವು ಕೂಡ ಹಾಕ್ಕೊಬೋದು. ಸೊ ನಾವು ಊರಿಂದ ಬರೀ ದಾಸವಾಳದ ಎಲೆ ತೊಗೊಂಬಂದಿದ್ದೆ, ಹೂವು ತೊಗೊಂಬಂದಿದ್ದೆ, ಬಾಡಿ ಹೋಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲೆ ಮಾತ್ರ ಇದೆ. ಅದಾದಮೇಲೆ ಇದು ಬೆಟ್ಟದ ನೆಲ್ಲಿಕಾಯಿ. ಸೊ ಫ್ರೆಶ್ ಆಗಿಲ್ಲ, ಇದು ತುಂಬ ದಿನ ಆಗೋಗಿತ್ತು ಅಂತ ಹೇಳಿ ಹಿಂಗಾಗಿದೆ ಬೆಟ್ಟದ ನೆಲ್ಲಿಕಾಯಿ. ಸೊ ಇದು ಕೂಡ ಅಷ್ಟೇ ತುಂಬ ದಿನ ಆಗಿತ್ತು, ವಿಳ್ಯದಲ್ಲೇ ಫ್ರಿಜ್ಜಲ್ಲಿ ಇದ್ದಿದ್ದ ಕಾರಣ ಹಿಂಗಾಗೋಗಿದೆ. 4 ವಿಳ್ಯದಲ್ಲೇ ಹಾಕ್ಕೊಳ್ತಿದ್ದೀನಿ. ಸೊ ಇಷ್ಟನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಇಷ್ಟು ಹಾಕಿ ಆಯಿಲ್ನ ನೋಡೋಣ ಬನ್ನಿ ಇವಾಗ. ಸೊ ಇಷ್ಟು ನಾನು ಯೂಸ್ ಮಾಡ್ತಿರೋದು. ಸೊ ಇದಕ್ಕೆ ಇನ್ನು ತುಂಬ ಇನ್ನೊಂದು 2-3 ಇಂಗ್ರೀಡಿಯೆಂಟ್ಸ್ನ ಬೇಕಿದ್ರೆ ಹಾಕೊಬೋದು. ಅಂದರೆ ತುಳಸಿ ಎಲೆ ಅಥವಾ ಮತ್ತು ಇನ್ನೇನು ಹೂವು. ಅದಾದಮೇಲೆ ನೆಕ್ಸ್ಟು ಇನ್ನೇನು ಹಾಕೊಬೋದು ಅಂತ ಹೇಳಿದ್ರೆ, ಮೆಹಂದಿ ಸೊಪ್ಪೇನು ಬರುತ್ತೆ ಅದನ್ನು ಒಂದು ಟೀ ಬ್ಯಾಗ್ ಥರ ನಾವು ಅದನ್ನು ಹಾಕಿ ಬೇಕಿದ್ರೆ ಅದರೊಳಗಡೆ ಬೇಕಿದ್ರೆ ಹಾಕ್ಬೋದು. ಸೊ ನಾನು ನೆಕ್ಸ್ಟ್ ಪ್ರಿಪೇರ್ ಮಾಡ್ಕೊಬೇಕಿದ್ರೆ ಏನಾದರೂ ಆ್ಯಡ್ ಮಾಡಿದರೆ ಹೇಳ್ತೀನಿ. ಸದ್ಯಕ್ಕೆ ನಾನು ಇವತ್ತು ಇಷ್ಟನ್ನು ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೆಂಗಾಗುತ್ತೆ ನೋಡೋಣ ಬನ್ನಿ ಇವಾಗ. ಹತ್ರನ ಇಟ್ಕೊಂಡಿದ್ದೀನಿ ಆಯಿಲ್ಗೆ. ಸೊ ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಸೊ ನನಗೆ ಪೂರ್ತಿ ಹಾಕ್ಕೊಳ್ತೀನಿ. ಚಳಿ ಇರೋದ್ರಿಂದ ಈಗ ಸ್ವಲ್ಪ ಗಟ್ಟಿಯಾಗಿದೆ ಆಯಿಲ್ ಇಟ್ಕೊಂಡಂಗೆ. ಸೊ ಹಾಗಾಗಿ ಬರ್ತಾ ಇಲ್ಲ ಬೇಗ. ಪೂರ್ತಿ ಹಾಕ್ಕೊಂಡಿದ್ದು 1/2 ಲೀಟರ್ ಎಲ್ಲ ಆಲ್ಮೋಸ್ಟ್ ನಾವು 1 ಮಂತ್ ಆಗುತ್ತೆ. ಅಂದರೆ ಡೈಲಿ ಇಲ್ಲೇ ಇದ್ದರೆ ಆಗಲ್ಲ. ಸೊ 1 ಮಂತ್ ಒನ್ಸ್ ಕಾಯಿಸ್ಕೊಂಡ್ರೆ ಆಗುತ್ತೆ. ಸೊ ನನಗೆ ಪೂರ್ತಿ ಹಾಕ್ಬಿಡ್ತೀನಿ ಇವಾಗ. ಸೊ ಈಗ ಆಲ್ಮಂಡ್ ಆಯಿಲ್ ಏನು ತೊಗೊಂಡಿದ್ದೀನಿ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಆಲ್ಮಂಡ್ ಆಯಿಲ್ ಇಲ್ಲ ಅಂತ ಹೇಳಿದರೆ ಆಲ್ಮಂಡ್ನ ಒಂದು 4ರಿಂದ 5 ಕ್ರಷ್ ಮಾಡಿಬಿಟ್ಟು, ಅಂದರೆ ಜಜ್ಬಿಟ್ಟು ಹಾಕ್ಕೊಂಡ್ರೆ ಏನಾಗಲ್ಲ.
ಸೊ ಆಲ್ಮಂಡ್ ಆಯಿಲ್ನ ನಾನು ಪೂರ್ತಿ ಹಾಕ್ಕೊಂಡೆ. ಇದೆ ಆಯಿಲು ಲೋ ಫ್ಲೇಮಲ್ಲೇ ಇರಲಿ. ಸೊ ಲೋ ಫ್ಲೇಮಲ್ಲಿ ಇದ್ದಾದಮೇಲೆ ಈಗ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಬರೋಣ. ಸೊ ಫಸ್ಟಿಗೆ ನಾವು ಇದು ದಾಸವಾಳದ ಎಲೆ ಏನು ತೊಗೊಂಡಿದ್ವಿ. ಸೊ ಈ ದಾಸವಾಳ ಎಲೆನ ಹಿಂಗೆ ಹಾಕ್ಕೊಳ್ಳೋದಕ್ಕಿಂತ ಸ್ವಲ್ಪ ಕಟ್ ಮಾಡಿಬಿಟ್ಟು ಅಂದರೆ ಮುರಿದ್ಬಿಟ್ಟು ಹಾಕ್ಕೊಳ್ಳಿ, ಸರಿಯಾಗುತ್ತೆ ಬೇಯಲಿಕ್ಕೆ. ಸೊ ನಾನೀಗ ದಾಸವಾಳದ ಎಲೆ ಏನಿದೆ ಅದನ್ನು ಹಾಕ್ಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟು 1 ಕಪ್ ಏನು ತೊಗೊಂಡಿದ್ದೀನಿ. ಸೊ ಈ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಏನು ತೋರಿಸ್ದೆ. ಸೊ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ರೋಸ್ಮೆರಿ ಹಾಕ್ಕೊಂಡಾಯಿತು. ಸೊ ಕ್ಲಿಪ್ಪಿಂಗ್ಸ್ ಬಿಟ್ಟೋಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ. ಸೊ ನೆಕ್ಸ್ಟು ಆಲೋವೆರಾ ಏನು ತೊಗೊಂಡಿದ್ದೀನಿ. ಸೊ ಆಲೋವೆರಾ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಪ್ಯೂರ್ ಆಲೋವೆರಾ ಮನೆಯಲ್ಲಿತ್ತು ಅಂತ ಇದನ್ನೇ ಹಾಕ್ತಿದ್ದೀನಿ. ಇದಿಲ್ಲ ಅಂತ ಹೇಳಿದರೆ ಆಲೋವೆರಾ ಜೆಲ್ನ ಹಾಕ್ಕೊಳ್ಳಿ ಬೇಕಿದ್ರೆ, ಅಲ್ಲೇ ಇರಲಿ. ಅದಾದಮೇಲೆ ನಾನು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೆ. ಸೊ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಮತ್ತು ಲವಂಗ ಏನು ತೊಗೊಂಡಿದ್ದೆ. ಸೊ ಮೆಂತ್ಯ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಏನು ತೊಗೊಂಡಿದ್ದೀನಿ. ಸೊ ಆ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಎಲ್ಲ ತುಂಬ ಬೆನಿಫಿಟ್ಸ್ ಇದೆ. ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ, ಮೆಂತ್ಯ ಆಗಲಿ, ಎಲ್ಲಾವುದು ಪ್ರತಿಯೊಂದು ನಾವೇನೇನು ಹಾಕ್ಕೊಳ್ತಿದ್ದೀವಿ ಇಲ್ಲಿ ಎಲ್ಲದರಿಂದನೂ ಬೆನಿಫಿಟ್ಸ್ ಇದೆ. ಸೊ ಫ್ಲ್ಯಾಕ್ಸ್ ಸೀಡ್ಸ್ನ ನಾವು ಹಾಗೆ ಬೇಕಿದ್ರೆ ನೀರಲ್ಲಿ ಕುದಿಸ್ಬಿಟ್ಟು ಜೆಲ್ನ ಮುಖಕ್ಕೆ ಅಥವಾ ನಮ್ಮ ತಲೆಗೆ ಅಪ್ಲೈ ಮಾಡಿದರೂ ಒಳ್ಳೆ ಬೆನಿಫಿಟ್ಸ್ ಇದೆ. ಸ್ಮೂತ್ ಆಗುತ್ತೆ, ಶೈನಿಂಗ್ ಬರುತ್ತೆ ಹೇರು. ಸೊ ಕಾಯಿ ಅಂತ ಏನು ಹೇಳಿದೆ. ಸೊ ಈ 8 ಕಾಯಿನ ಹಾಕ್ಕೊಳ್ತಿದ್ದೀನಿ. ಆದಮೇಲೆ ಇದೊಂದು 4 ವೀಳ್ಯದೆಲೆ ಏನಿತ್ತು. ಸೊ ಈ ವೀಳ್ಯದೆಲೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಲೋ ಫ್ಲೇಮಲ್ಲಿ ಇಷ್ಟನ್ನು ಕೂಡ ಒಂದು 15 to 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಸೊ ಒಂದು ಮಿಕ್ಸ್ ಕೊಡಿ ಬೇಕಿದ್ರೆ ಪರವಾಗಿಲ್ಲ. ಸೊ ಆದರೆ ಒಂದು 15 to 20 ಮಿನಿಟ್ಸ್ ಅಂತೂ ಮ್ಯಾಕ್ಸಿಮಮ್ ಬೇಕೇ ಬೇಕು ಇದಕ್ಕೆ. ಸೊ ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಸಿಗೋಣ ಒಂದು 15-20 ಮಿನಿಟ್ಸ್ ಆದಮೇಲೆ. ಏನು ಹೇಳಿದೆ, ತುಳಸಿ ಬೇಕಿದ್ರೆ ಇದೆ ಅಂತ. ಸೊ ತುಳಸಿ ಇತ್ತು ನನ್ನ ಬಾಲ್ಕನಿಲಿ. ಸೊ ಹಾಗಾಗಿ ತುಳಸಿ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಗ ಕುದೀತಾ ಇದೆ ನೋಡಿ ಈಗ. ಸೊ ಇದು ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಗಿದೆ ಈಗ. ಸೊ ನಾನು ಒಂದು 10 ಮಿನಿಟ್ಸ್ ಬಿಟ್ಟು ಆಫ್ ಮಾಡ್ತೀನಿ. ಸೊ ಇದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗಿದೆ. ಸೊ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 2 to 3 hours ಇದನ್ನು ಕೂಲ್ ಆಗ್ಲಿಕ್ಕೆ ಬಿಡಿ. ಆರೆಲ್ಸ್ ನಿಮಗೆ ಓವರ್ ನೈಟ್ ಬಿಡಬೇಕು ಅಂತಿದ್ರೂ ಬೇಕಿದ್ರೆ ಬಿಡಿ. ಅದು ಸತ್ವ ಏನಿದೆ ಅದೆಲ್ಲ ಇಳ್ಕೊಳ್ಳುತ್ತೆ ನೀಟಾಗಿ. ಸೊ ನಾನು ಎಷ್ಟೊತ್ತಿಗೆ ಇದನ್ನು ಸ್ಟ್ರೈನ್ ಮಾಡ್ತೀನಿ ಆವಾಗ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಾನೊಂದು 4 to 5 hours ಬಿಟ್ಟಾದಮೇಲೆ ಅದರ ಮೇಲಿನ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿತ್ತು ಅದನ್ನು ಒಂದು ಜಾಡಿಲಿ ತೆಗೆದಿಟ್ಟೆ ಸೈಡಿಗೆ. ಅದಾದಮೇಲೆ ನಾನು ಆಯಿಲ್ನ ಸ್ಟ್ರೈನ್ ಮಾಡಿಕೊಂಡೆ. ಸೊ ಇಷ್ಟು ಆಯಿಲ್ ಬಂತು. ಅದೇನು ತೆಗೆದಿಟ್ಟಿದ್ದೀವಿ ಇಂಗ್ರೀಡಿಯೆಂಟ್ಸ್ ಅದರಲ್ಲೂ ಕೂಡ ತುಂಬ ಆಯಿಲ್ ಇರುತ್ತೆ. ಸೊ ಅದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಹಿಂಡ್ಕೊಳ್ಳಿ. ಸೊ ಒಂದು 2 ಸಲ ಅಪ್ಲೈ ಮಾಡ್ಕೊಬೋದು, ಅಷ್ಟು ಆಯಿಲ್ ಬರುತ್ತೆ. ಸೊ ಫೈನಲಿ ನಾನು ಸೋಸಿ ಆದಮೇಲೆ ಇಷ್ಟು ಆಯಿಲ್ ಸಿಕ್ತು. ಇದು ತುಂಬ ಒಳ್ಳೆಯದು ಸ್ಕಾಲ್ಪಿಗಾಗಲಿ ಹೇರಿಗಾಗಿರ್ಬೋದು. ಸೊ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ನಿಮ್ಮ ಕೂದಲು ಗ್ರೋತ್ ಹೇಗಾಗುತ್ತೆ ಎಲ್ಲ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇದು ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನನಗಂತೂ ಒಂದು ಸಲ ಯೂಸ್ ಮಾಡಿದ್ದಕ್ಕೆ ನನ್ನ ಹೇರ್ ಟೆಕ್ಸ್ಚರ್ ನನಗೆ ಗೊತ್ತಾಗ್ತಾ ಇದೆ. ಸೊ ನೀವು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.